ಧನರಾಜ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗ್ಯಾಸ್ ಉಂಟು ಪಾತ್ರೆಗಳು ಜಂಬು ಕೊಡ್ಲಾ ಮುಂದೆ ಬರೋದಾದ್ರಲ್ಲ ಫಂಕ್ಷನ್ ಮಾಡಲು ಉಚಿತ ಕೊಡ್ತೀವಿ ಎಲ್ಲ ಉಂಟು. ಪಾತ್ರೆ ತೊಳಿದ ಲಕ್ಷ ಗಟ್ಟಲೆ ಉಂಟು. ಅದಕ್ಕೆ ನಾನೊಂದು ಕಮ್ಮಿದ ಐಫೋನ್ ತೆಗೆದುಕೊಡು. ಈಗ ಮನೆಗೆ ಹೋದ್ರೆ ಮನೆಗೆ ಯೂಸ್ ಆಗ್ತದೆ, ಹೋಮ್ ಅಪ್ಲೈನ್ಸಸ್ ಆಗ್ತದೆ. ಆಫೀಸಿಗೆ ಬಂದ್ರೆ ಆಫೀಸ್ ಅಪ್ಲೈನ್ಸ್. ನಾನು ಐಫೋನ್ ಅಲ್ಲೇ ಇದ್ದಾನೆ. ಗ್ಯಾಪ್ ಜಾಸ್ತಿ ಇಲ್ವಾ? ಇಲ್ಲಿ ನೋಡಿ ಗ್ಯಾಪು, ಇದರದ್ದು ಗ್ಯಾಪ್ ಜಾಸ್ತಿ ಇಲ್ವಾ? ಪರ್ಫೆಕ್ಷನ್ ಮಾರ್ರೆ. ಹೌದು, ಈ ಗ್ಯಾಪ್ ಜಾಸ್ತಿ ಇದೆ, ಮತ್ತೆ ಸ್ವಲ್ಪ ಜಾಸ್ತಿ ಇದೆ. ನಮ್ಮ ಕಣ್ಣೆಳೆತೆಗೆ ಕಾಣಿಸೋ ಥರ ಇದೆ ಅಂದರೆ ಅದು ಸ್ವಲ್ಪ ಅಲ್ಲ. ಇಲ್ಲಿ ಇಷ್ಟಿದೆ ಅಲ್ಲ, ಇಲ್ಲಿ ತನಕ ಇದೆ ಕೂಡ ಆಯ್ತಾ. ಇಲ್ಲಿ ಇಲ್ಲಿ ನೋಡು, ಹೌದು ಇಲ್ಲಿದೆ ಮಾರ್ಕ್ಸ್. ಅದ್ರ ಸರಿ ಇದರ ಸರಿ ಡಬಲ್ ಇದೆ ಅಲ್ಲಿ ಗ್ಯಾಪ್. ಏನಂತೀರಿ ಟಾಟಾದವರ ಸರ್ವಿಸ್ ಬಗ್ಗೆ? ಎಕ್ಸ್ಟ್ರಾರ್ಡಿನರಿ ಸರ್ವಿಸ್ ಹೇಳ್ತಿದ್ರು ಕಮೆಂಟಲ್ಲಿ, ಟಾಟಾ ಸರ್ವಿಸ್ ಈ ಥರ ಪ್ರಾಬ್ಲಮ್ ಆಗ್ತದೆ. ನಿಜವಾಗ್ಲೂ ಬೇಜಾರಾಗ್ತದೆ. ಎಷ್ಟು ಸಲ ಕೊಡಲಿ ನಾನು ಕಾರಣ. ಒಂದು ಡಿಕ್ಕಿ ಲಾಕ್ ಕಟ್ ಆಯ್ತು, ಅದಕ್ಕೆ ವ್ಯಾರಂಟಿ ಕೊಡಲ್ಲ. ಡಿಕ್ಕಿ ತೆಗೆದ್ರೆ ನೀರು ಬರ್ತದೆ ಅದರ ಒಳಗಡೆ. ಅದಕ್ಕೆ ಈ ಗ್ಯಾಪೇ ಕಾರಣ. ಅಷ್ಟು ಗ್ಯಾಪ್ ಇಲ್ಲ ಅಂದರೆ ನೀರು ಹೇಗೆ ಬೀಳ್ತದೆ? ಅದಕ್ಕೆ ಈ ಗಾಡಿಯನ್ನು ಬೇಸಿಗೆಯಲ್ಲಿ ಮಾತ್ರ ಯೂಸ್ ಮಾಡಬೇಕು, ಮಳೆ ಇರುವಾಗ ಯೂಸ್ ಮಾಡಬೇಕು. ಆಗ ನೀರು ಲಾಸ್ಟಿಗೆ ಅವರ ಸೊಲ್ಯೂಷನ್ ಅದು, ನೀರು ವರ್ಷ ಬಂದಾಗ ಒಂಚೂರು ಕಮ್ಮಿ ಗಡಪಿಲ್ಲ ಹೇಳ್ತಾರೆ. ಓಕೆ, ಇವತ್ತು ನಾವು ಕಿಶೋರ್ದು ಐಫೋನ್ ಅಲ್ಲ ನಾನು ಹೇಳ್ತೇನೆ, ಅವನ ಮನೆ ಗೃಹ ಪ್ರವೇಶಕ್ಕೆ ಗಿಫ್ಟ್ ಕೊಡೋದಕ್ಕೆ ಬಾಕಿ ಇದೆ. ಅದಕ್ಕೆ ಲಾಗ್ ಲೇಟ್ ಆಯ್ತಾ? ಐಫೋನ್ ಈಗ ಐಫೋನ್ ಬೇಡ, ಐಫೋನ್ ಎಲ್ಲ ಕಡೆ ನಾವೇ ಕಾಣಿಸ್ತಿದ್ದೀವಿ. ಬ್ಯಾಟ್ರಿ ಬ್ಯಾಕಪ್ ಎಲ್ಲೆಲ್ಲ ನಾವೇ. ಮನೆಗೆ ಬೇಕಾಗಿರೋ ಐಟಮ್ಸ್ ಏನಾದರೂ ತಗೊಳ್ಳೋ ಅಂದರೆ ಐಫೋನ್. ಈ ನನ್ನ ಮಗ ಐಫೋನಿಗೆ ಹೋಗ್ತಿದ್ದಾನೆ. ಐಫೋನ್ 98,000 ಅಷ್ಟೇ, 1,00,000 ಸಹ ಇಲ್ಲ, ಕಮ್ಮಿ ಉಂಟು. ಪ್ಯೂರಿಫೈರ್ ಉಂಟಾ? ಪ್ಯೂರಿಫೈರ್ ಇವ್ರು ಕೊಟ್ಟಿದ್ದಾರೆ. ಎಲ್ಲ ಇವರೇ ಕೊಟ್ಟದು ಅಂದರೆ ದುಡ್ಡು ಕೊಟ್ಟು ತಗೊಂಡದಲ್ಲ. ಸ್ಟವ್ ಅವ್ರದ್ದು ಮತ್ತೆ ಹಾಳಾಯಿತು, ಅದಕ್ಕೆ ಅಲ್ಲ ಬೇರೆ ಬೆಲೆ. ಸ್ಪೂನು ಸೌಟು ಅದು 1,000 ಒಳಗೆ 98,000. ನಾನು ನಿಮಗೆ ಕ್ಯಾಶ್ ಅಮೌಂಟ್ ಕೊಡ್ತೇನೆ ಮಾರ. ಹೌದು, ಐಕೇತ್ ರೇಟ್ ಎಷ್ಟು ರೇಟ್ ನೋಡ. ನಾನು ಮನೇಲಿ ಕೆಲಸದವರಿದ್ದಾರೆ, ಇದು ಅದು ಬೇಡ, ನನಗೆ ಬೇಡ, ಅದು ನನಗೆ ಬೇಡ. ನೋಡೋದು ಮಾತ್ರ. ಅಲ್ಲಿ 98,000 ಐಫೋನ್ ಉಂಟು, ವಾಷಿಂಗ್ ಮಿಷಿನ್ ಉಂಟು, ಗಡಿಯಾರ ಉಂಟು, ಮಲ್ಲವು ಇಟ್ಕೊಳ್ಬೇಡತ್ತೆ. AC ಉಂಟು, AC ಬೇರೆ ಕೊಡ್ತೇನೆ. AC ಬೋರ್ಡಾ? AC ರೆಟ್ಟು ಕೊಡ್ತೇನೆ. ಮೈಕ್ರೋ ಆನ್ ಮಾಡ, ಮೈಕ್ರೋ ಎಣ್ಣೆ ಅದು 2 ಜಾಗಿದ್ದೆ. ನಮಸ್ತೆ. ಹಿಂದೆ ಪೂರ 32,000 ಐಫೋನಿಗೆ ಬೋಲಿ 32 ಇಂದು ಓಕೆ. ಒಂದು ವರ್ಷ ಎಂಕು ಬರ್ತಿ ಅನ್ಕೊಳ್ಳೋದಿಲ್ಲ. ಇನ್ನು ದಾದ ಬಂತಾರೆ ಐಟ್ ದಿ ಬೇಯ್ಪಾಯರೆ ಇನ್ನು ದಾದ ಗ್ಯಾಸ್ ಉಂಟು ನಿಂಕಲಿಲ್ಲ ಅಲ್ಲಿ. ಒಂದು ಕೇಕ್ ಮಾಡ್ತಾರಲ್ಲ, ಕೇಕ್ ಪೂರ ಹತ್ತು ಬೇತೆ ದಾದ ಉಂಡು. 4 ಸ್ಟವ್ ಬೇಕಾ? ಮತ್ತು ಇದು ಚಿಮಿನಿ ಇನ್ನೊಂದು ಫೈಬರ್ ಇಟ್ಕೊಂಡು ಇವನ ಐಫೋನಲ್ಲೇ ಇದ್ದಾನೆ. ಪಾತ್ರೆಗಳು ಜಂಬು ಕೊಡಲ್ಲ. ಹಿಂದೂ ಬರೋದಾದ್ರಲ್ಲ ಫಂಕ್ಷನ್ ಮಾಡಲು ಉಚಿತ ಕೊಡ್ತೀವಿ ಗಿಫ್ಟ್. ಎಂತ ಮಾಡೋದು? ಐಫೋನ್ ಡಿಪ್ರೆಷನ್ ಎಂಥದ್ದು ಹೋಮ್ ಅಪ್ಲೈನ್ಸ್ ತಗೊಳ್ಳ. ಪ್ರಜ್ಞಾನ ಹತ್ರ ಮಾತಾಡ್ತಿದ್ದಾನೆ, ಹೇಳಿದ್ರೆ ಕೇಳೋದಿಲ್ಲ. ಮನೆಗೆ ಏನಾದರೂ ಬೇಕಾಗಿರೋ ಐಟಮ್ಸ್ ತಗೋ ಅಂದರೆ ಐಫೋನ್ ಅಂತಿದ್ದು. ಅದೇ ಇಲ್ಲಿ ನೋಡ್ತಾ ಇದ್ದೇವೆ. ನಾನು ಹೇಳಿದೆ ಇದು ಬೇರೆ ಎಲ್ಲ ಉಂಟು, ಪಾತ್ರೆ ತೊಳಿದ ಲಕ್ಷ ಗಟ್ಟಲೆ ಉಂಟು. ಅದಕ್ಕೆ ನಾನೊಂದು ಕಮ್ಮಿದ ಐಫೋನ್ ತೆಗೆದುಕೊಡು. ಆಗ ಅದು ಈಗ ಮನೆಗೆ ಹೋದರೆ ಮನೆಗೆ ಯೂಸ್ ಆಗ್ತದೆ, ಹೋಮ್ ಅಪ್ಲೈನ್ಸಸ್ ಆಗ್ತದೆ. ಆಫೀಸಿಗೆ ಬಂದರೆ ಆಫೀಸ್ ಅಪ್ಲೈನ್ಸ್, ಟ್ರಿಪ್ಪಿಗೆ ಹೋದರೆ ಟ್ರಿಪ್ ಎಲ್ಲದಕ್ಕೆ ಯೂಸ್ ಆಗ್ತದಲ್ಲ ಐಫೋನ್ ಆದರೆ. ಇಲ್ಲ ಇದು ಜಾಸ್ತಿ ಉಂಟು, 1,50,000 ಉಂಟು ಪಾತ್ರೆ ತೊಳೆಯೋದು.
ಹಿಂದಕ್ಕಿದ್ದಿ ಜಾಸ್ತಿ ಬರಲೇ 56 ಇದು ಬೇಕಾ ಜಾತ್ರೆಗೆ ಐಸ್ ಕ್ರೀಮು ಅಂತ ಮರೆ ನೀವು ಅದು ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ನಾನು ಐಸ್ ಕ್ರೀಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಷ್ಟೇ. ಐಸ್ ಕ್ರೀಮ್ ಜ್ಯೂಸು ಪೆಪ್ಸಿ ಕೋಲಾ ಬನ್ನಿ 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 ಬನ್ನಿ. ಐಫೋನಿಗೆ ಇಂದು ಸ್ಲಿಮ್ ఉంది ಇಂದು ಯಾವ ಇಂದು 1,45,000 ಇಂದು Pro Max. 97. ನಾವು MRP ರೇಟ್ ಕಮ್ಮಿ. ಎಷ್ಟೋ ಜನ ಐಫೋನ್ ತಗೋಬೇಕಾದ್ರೆ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಕಾಯ್ತಿರ್ತಾರೆ. ಇವನು ಒಳ್ಳೆ ಚಾಕ್ಲೇಟ್ ತೊಗೊಂಡು ಹೋದಾಗೆ ಈಗಲೇ ಬುಕ್ ಮಾಡ್ತಿದ್ದಾನೆ. ದುಡ್ಡು ಕೊಡೋದು ನೀನಲ್ಲ, ದುಡ್ಡು ಕೊಡೋದು ನೀನಾಗು, ನನಗೆ ಏನು ಟೆನ್ಷನ್. ಐಫೋನ್ 17 ಬುಕ್ ಮಾಡ್ತಿದ್ದಾನೆ. 17 ಅಲ್ಲ. ಇವರೆಲ್ಲ ಬಂದು ಹೋಗಿ ಫೋಟೋ ತೆಗೆದುಕೊಂಡ ಇವ ಇಲ್ಲ ಲೋಕಲ್. ನಾವು ಒಂದು ಸೆಲ್ಫಿ ಕೋಲ್ಗೇಟ್ ಇದೆ ಅಡ್ವರ್ಟೈಸ್. ಸಾಕು ಬಾಬಾ. ನಿಮ್ಮ ಮನೆಯಲ್ಲಿ ಯಾವ ಟೂತ್ ಪೇಸ್ಟ್ ಇದೆ? ಕ್ಲೋಸ್ ಅಪ್. ಲೇಟ್ ಆಯಿತು ಮಾರೆ. ಹಾಂ ಹಾಗಾದ್ರೆ 17 ಐಫೋನ್ 17 ತಗೋತಿದೆ. ಲ್ಯಾವೆಂಡರ್ ಬಣ್ಣ ಎಷ್ಟದು ಕಲರ್ ಯಾವುದು? ಲ್ಯಾವೆಂಡರಾ? ಬಟ್ ಐಫೋನ್ ಸ್ಟಿಕ್ಕರ್ ಇಜ್ಜ ಪಿರಾವು ഞാൻ കൂടെ ആപ്പിൾ തകലിൻ ಬರ್ಬೋದು. ಕೂಡ ಸೆಟ್ ಮಾಡ್ತಾರೆ. ಇವರು ಇನ್ನೊಂದು ಆಫರ್ ಕೊಟ್ಟರು ನಮಗೊಂದು ಸ್ಕ್ರ್ಯಾಚ್ ಕಾರ್ಡ್ ಯೂಸ್ ಮಾಡಿ ನಾವು ಸ್ಕ್ರ್ಯಾಚ್ ಕಾರ್ಡ್ ಯೂಸ್ ಮಾಡ್ಬೋದಂತೆ. ಮಾನ್ಸೂನ್ ಮ್ಯಾಜಿಕ್ ಅಂದರೆ ಆಫರ್. ಮಾನ್ಸೂನಲ್ಲಿ ಇವರಿಗೆ ಬೇರೆ ಕಮ್ಮಿ ಇರ್ತದೆ, ಹಾಗೆ ಇದನ್ನೊಂದು ಮಂಗ ಮಾಡಿ ಕರೆದು ಐಫೋನ್ ಮಾರುವ. ಹರ್ಷದವರು ಒಂದು ಆಫರ್ ಕೊಟ್ಟಿದ್ದಾರೆ ನಮಗೆ. ಸ್ಕ್ರ್ಯಾಚ್ ಕಾರ್ಡು ಮಿನಿಮಮ್ಮು 300 ಕ್ಯಾಶ್ ಬ್ಯಾಕು. ಮ್ಯಾಕ್ಸಿಮಮ್ 1.5 ಲಕ್ಷ. 1.5 ಲಕ್ಷ 1.5 ಲಕ್ಷ 3000. ಒಂದು 0 ಮಾತ್ರ ಜಾಸ್ತಿ. ಆಯ್ತಾ? ಸೊನ್ನೆಗೆ ಎಷ್ಟು ಬೆಲೆ ಇದೆ ನೋಡು. ತೆಗಿ 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 ನೀನು ತೆಗಿ, ಯಾವುದಾದ್ರೂ ತೆಗಿ ಮಾರೆ. ನೋಡಿ ಸ್ಕ್ರ್ಯಾಚ್ ಕಾರ್ಡಲ್ಲಿ ಎಷ್ಟು ಬಂದಿದೆ ನೋಡು ಅಮೌಂಟ್ ಕ್ಯಾಶ್ ಬ್ಯಾಕ್. ರೆಡಿ ಇರಲೇರು 300 1,000 1,000 ರೂಪಾಯಿ. ಇಮ್ಮಿ 300 ರೂಪಾಯಾ? ನೀವು ಎಲ್ಲದರಲ್ಲೂ 300 ರೂಪಾಯಿ ಇಟ್ಟಿದ್ದೀರಾ ಅಂತ. ವಾವ್ 300 ಸಿಕ್ಕಿತು. ಸ್ಕ್ರ್ಯಾಚ್ ಮಾಡಬೇಕಷ್ಟೇ. 300 300 ಮನಿ ಕೂಡ ಕೊಡ್ಸಿ. ಒಂದು ಮತ್ತು 500 ಅದು ಸರಿ ಹೊಚ್ಚುತ್ತಿದ್ದೀರಿ. ಸ್ಕ್ರ್ಯಾಚ್ ಕಾರ್ಡ್ ಉಂಟು. 500 ನಂಗಿಂತ ಅಮ್ಮಗೆ 200 ರೂಪಾಯಿ ಲಾಸ್ ಆಗ್ತಿತ್ತು. ನೋಡಿ ಇದೆಂತ ಲ್ಯಾವೆಂಡರ್ ಕಲರ್. ಇದು ಐಫೋನ್ 17 ತೊಗೊಂಡಿದ್ದಾನೆ. ಇದು ಐಫೋನ್ 17 ಆಯಿತಾ. ಇದನ್ನು ಇವನು ಪರ್ಚೇಸ್ ಮಾಡಿದ್ದಾನೆ. ನನ್ನ ಬಜೆಟ್ ಏನಿದೆ ಅದನ್ನು ಅವ್ನು ಕೊಡ್ತಾನೆ, ಉಳಿದದ್ದು ಅವನು ಹಾಕ್ತಾನೆ. ಅವನು ಹೋಮ್ ಅಪ್ಲಯನ್ಸ್ ಇದು ಯಾವುದು ಬೇಡ ಅಂತಿದ್ದಾನೆ. ಅವನಿಗೆ ಬೇಕಾಗಿರೋದು ಐಫೋನ್ ಅಂತೆ. ಮನೆಯಲ್ಲಿ ಸಹ ಯೂಸ್ ಮಾಡೋದು ಹೋಮ್ ಅಪ್ಲಯನ್ಸಸ್ ಆಗ್ತದೆ, ಆಫೀಸಲ್ಲಿ ಯೂಸ್ ಮಾಡೋದು ಆಫೀಸ್ ಅಪ್ಲಯನ್ಸಸ್ ಆಗ್ತದೆ, ವೆಹಿಕಲಲ್ಲಿ ಯೂಸ್ ಮಾಡೋದು ವೆಹಿಕಲ್ ಎಕ್ಸ್ಪೆನ್ಸಸ್ ಆಗ್ತದೆ. ಎಲ್ಲೆಲ್ಲ ಹೋಗ್ತದೆ ಅಲ್ಲೆಲ್ಲ ಯೂಸ್ ಮಾಡ್ಬೋದು. ಓಕೆ, ಗಿಫ್ಟ್ ಒಂದು ಸಿಕ್ಕಿತ್ತು ನನ್ನ ಕಡೆಯಿಂದ. ನನ್ನ ಬಜೆಟ್ ಏನಿದೆ ಅದನ್ನು ಕೊಡ್ತೀನಿ ನಾನು. ಅದರ ಮೇಲೆ ಅವನು ಎಷ್ಟು ಹಾಕ್ತಾನೆ ಅವನು ಹಾಕ್ತಾನೆ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಐಫೋನ್ 17. ಎಲ್ಲರ ಪ್ರೀತಿಗಿಂತ ತುಂಬಾ ಜಾಸ್ತಿ ಪ್ರೀತಿ ನೀಡೋ ದೋಸ್ತ ಕಣೋ. ಬ್ರದರ್ ಫ್ರಮ್ ಅನದರ್ ಮದರ್. ಎಲ್ಲ ಆಲ್ಮೋಸ್ಟ್ 90% ಅಮೌಂಟ್ ಏನು ಮಾಡ್ತಾನೆ ನೋಡಿ ಇಲ್ಲಿ ಅಮ್ಮನ ನೋಡಿಕೊಂಡು ಲಿಪ್ಸ್ಟಿಕ್ ಹಾಕೋದಂತ. ಅಬ್ಬೋ ಭಾರಿ ಆಗಿದೆ ಇವಳಿಗೆ. ಚಿಂತೆ ಮಾರಿದ್ಯ ಅದು ಲಿಪ್ಸ್ಟಿಕ್ ಅನ್ನು ಅದ್ರ ಕಲರ್ ಮಾಡಿದ್ ನೋಡಿ. ಸಾಕು ಅದು ಅದೆಲ್ಲ ಕೆಮಿಕಲ್ ಇರ್ತದೆ. ಸಡನ್ ಆಗಿ ವಿಡಿಯೋ ಮಾಡಿದಾಗ ಹೇಳ್ತಾಳೆ. ಅಲ್ಲಿ ಹತ್ತಿ ಇಲ್ಲಿ ಹತ್ತಿ ಮಿರರ್ ನೋಡ್ಬೇಕು ಅವಳಿಗೆ. ಚಿಕ್ಕ 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 ಚಿಕ್ಕ
ಓಕೆ, ಇವಾಗ ನಾವು ಓಕೆ ಅಕ್ಕ ಬರ್ತಾಳೆ. ಅಕ್ಕನ ಶಾಲೆ ಅಕ್ಕನ ಶಾಲೆಗೆ ಅಕ್ಕನ ಶಾಲೆಗೆ ಅಕ್ಕನ ಶಾಲೆಗೆ ಅಕ್ಕನ ಶಾಲೆಗೆ ಹೀಗೆ ಅಕ್ಕನ ಶಾಲೆಗೆ ಅಕ್ಕನ ಶಾಲೆಗೆ. ಈಗ ನಕ್ಷತ್ರನ ಶಾಲೆಗೆ ಹೋಗ್ತಾ ಇದ್ದೀವಿ, ನಕ್ಷತ್ರನ ಕರ್ಕೊಂಡ್ ಬರ್ಲಿಕ್ಕೆ. ಇವಳಿಗಂತೂ ಭಾರಿ ಖುಷಿಯಾಗಿದೆ. ಅಕ್ಕನ ಶಾಲೆಗೆ ಅಕ್ಕ ಶಾಲೆಗೆ ಅಕ್ಕ ಶಾಲೆಗೆ. ಎಲ್ಲಿ ಹೇಳಿದ? ಅಕ್ಕನ ಶಾಲೆಗೆ ಬಂದ್ವಿ. 3 ಗಂಟೆಗೆ ಬಿಟ್ಟದ್ದು, ನಾವು 2:50ಕ್ಕೆ ಬಂದ್ವಿ. ಇನ್ನು 10 ನಿಮಿಷ ಇದೆ, ಬಟ್ ಪರ್ಮಿಷನ್ ಕೇಳಿ ಕರ್ಕೊಂಡು ಅಲ್ಲಿ ಹೋಗಿ ಕೇಳಿದ್ರೆ ಆಯ್ತಲ್ಲ. ಈಗ ಇಲ್ಲಿ ನೋಡು ಮಕ್ಕಳಲ್ಲಿ, ಮಕ್ಕಳೆಲ್ಲ ನೋಡ್ರಿ ಕರ್ಕೊಂಡು ಬನ್ನಿ. ಹೋಗಿ ಬಾ. ಮಂದ ಹ? ಮಂದಲ್ಲಿ ಮಂದ ಮಂದ ಮಂಗ ಅವಳು ಮಂಗನಿಗೆ ಮಂದ ಅಂತ ಹೇಳುದು. ಕಲ್ಲಿ ಮಕ್ಕಳಿಗೆ ಬೈ ಮಾಡ್ತಾರೆ, ಕಲ್ಲಿ ಮಕ್ಕಳು ಮಕ್ಕಳಿಗೆ ಬೈ ಮಾಡಿ. ಇಲ್ಲಿ ಕುಚ್ಚಿ ಅಕ್ಕ ಅಂತ ಕರ್ಕೊಂಬರ್ತೇನೆ. ಅಕ್ಕ ಬೇಕಾ ನಿಂಗೆ? ಅಕ್ಕ ಬೇಕಾ ನಿಂಗೆ? ಅಮ್ಮ ಹೋಗ್ತಿರೋದು ಹಿಂಗೆಂತಕ್ಕೆ ನಗು? ಹಿಂಗೆಂತಕ್ಕೆ ನಗು? ಟಾಟಾ. ಓ ಅಮ್ಮ ಟಾಟಾ. ಎಂತ ಮಾಡುದು? ಅಕ್ಕ ನಾನು ಕರ್ಕೊಂಡು ಬರ್ಲಿಕ್ಕೆ ಹೋಗುದು. ಅಮ್ಮನ ಬಿಟ್ಟು ಹೋಗೋಣ, ಬಿಟ್ಟೋಗೋಣ, ಇಲ್ಲೇ ಹೋಗೋ ಟರ್ನ್ ಮಾಡೋಣ. ಬೇಡ ಅಕ್ಕನಿಗೋಸ್ಕರ ನೋಡಿ ಅಕ್ಕ ಬರ್ತಾಳೆ ಅಂತ ಹೇಳಿ ಇವಳು ಅಡಗಿ ಕೂತಿದ್ದಾಳೆ. ಅಕ್ಕನಿಗೆ ಗೊತ್ತಾಗ ಇಲ್ಲಿ ಬರಲಿಲ್ಲ ಇನ್ನು. ಕೂತ್ಕೋ, ಕುಚ್ಚು ಕುಚ್ಚು ಬಂದರೆ ಹೇಳ್ತೇನೆ. ಆಯ್ತು, ಮೆಲ್ಲ ಮೆಲ್ಲ ಮಾತಾಡು, ಮೆಲ್ಲ ಮಾತಾಡು. ಹಾಗೆ ಮಾಡಬೇಡ ಅಂತ ಮಾಡಬೇಡ, ಮಾಡಬೇಡ ಹಾಗೆ ಅಂತೆಲ್ಲ ಮಾಡಬೇಡ. ಅಕ್ಕ ಬಂದು ಬಂದು ಅಕ್ಕ ಬಂದು. ಸುಮ್ಮನೆ ಕೂತ್ಕೊ, ಸುಮ್ಮನೆ ಅಡಗೆ ಕೂತ್ಕೊ, ಅಡಗೆ ಕೂತ್ಕೊ, ಬಂದು ಬಂದು ಹೌದಾ? ಮತ್ತೆ ಅಷ್ಟು ಅವರಿಗೆ ಸಹ ಅಷ್ಟೇ ಜವಾಬ್ದಾರಿ ಇರುತ್ತಲ್ಲ. ಸರ್ ನಾನು ಇವಳಿಗೆ ಎಂತ ಆಗ್ಬೇಕು, ಫೋಟೋ ಎಲ್ಲ ತೆಗಿತಾರೆ ನಮ್ಮದು. ಹೌದಾ? ಸೂಪರ್, ಗುಡ್ ಗುಡ್. ನಾನು ಇವಳಿಗೆ ಎಂತ ಆಗ್ಬೇಕಂತ ಸುಮ್ಮನೆ ನಿಂತಿದ್ದಲ್ಲ, ಹೇಳುದಿಲ್ಲ ಚಿಕ್ಕಮ್ಮ ಅಂತ ಹೇಳಿ. ಇದು ಯಾರು ಎಂತ ಆಗ್ಬೇಕಂತ ಕೇಳುವಾಗ ಹೇಳು. ಹಾಗೆ ಮಾಡಿ. ನಿಂಗೆ ಖುಷಿ ಆಯ್ತಾ ಚಿಕ್ಕಮ್ಮನ ನೋಡಿ? ಇವಳು ಹೇಗೆ ಬಂದಿದೆ, ಬೇಗ ಪಕ್ಕ ಇಟ್ಕೊಂಡಿದ್ದಾಳೆ ನೋಡಿ. ಇವಳು ಹೇಳ್ತಾಳಂತೆ ನಂಗೆ ಇವತ್ತು ಬೀಚಿಗೆ ಹೋಗ್ಲಿಕ್ಕೆ ಉಂಟು, ಕರ್ಕೊಂಡು ಹೋಗ್ಲಿಕ್ಕೆ ಬೇಗ ಬರ್ತಾರೆ ಅಂತ. ಹೌದಾ? ಟಿವಿ ನೋಡ್ತಿದ್ಲು. ಈಗ ಇವಳು ಇಲ್ಲಿದ್ಲು ಹಿಂದೆ ಅಡುಗೆ ಗೊತ್ತದ, ಸುಮ್ಮನೆ ಅಡಗಿ ಕೂತದ್ದು. ಅವಳು ಅಕ್ಕ ಬಂದದ್ದು ಖುಷಿ ಆಯ್ತಾ? ಹೋಗೋ ಲೇಟ್ ಆಯ್ತು. ಈಗ ನಾವು ಒಡ್ಡೀರಿಗೆ ಹೋಗೋದು ಮಗಳು. ಬರ್ತೀಯಾ? ತಗೊಳುದಾ? ಅಲ್ಲಿಂದ ಬರ್ತಾರಂತೆ ಅಪ್ಪ, ಆಗ್ಬೋದಾ?
ಅಷ್ಟೊಂದು ಕೇಳ್ತಾರ ತುಂಬಾ ಕಲರ್ಸ್ ಆಪ್ಷನ್ ತುಂಬಾ ಉಂಟು. ಬೇಡ ಅಂತೆ ನಿಂಗೆ ಪ್ರಸಿದ್ಧಿ ಬೇಡ ಬೇಡ ಯಾವುದು ನಿಂಗೆ ಅಕ್ಕ ಬೇಕಾ ಹ? ಎಂತಕ್ಕೆ ಅಮ್ಮ ಬೇಕಾ ಹ? ಅಮ್ಮ ಬೇಡ ಅಪ್ಪ ಹ? ಒಂದು ನಿಮಿಷ ಹೇಳು ಬೇಕು ಹೇಳು ಹ? ಬೇಕಾ? ಚಾಕ್ಲೇಟ್ ಎಷ್ಟು? ಇವರಿಗೆ ರಾಮ್ ರೊಟ್ಟಿ ತಂದದ್ದು ರಾಮರಾಜ್ ಪಂಚೆ ಎಂತದ ಹಣ್ಣು ರಾಮ್ ಬೊಟ್ಟು ರೋಬೋಟ್ ಎಂತ ರಾಮ್ ಬೊಟ್ಟು ರಾಮ ಭಟ್ರು ನಮ್ಮ ವೆತ್ತೂರು ಎಂತ ಅದು ಇದು ಎಂತ ಹಣ್ಣು ಇದು ಹೇಗೆ ತಿನ್ನೋದು ಬಾಬು ಹಾಗೆ ಹಣ್ಣು ಯಾವ್ದಾ ಹಣ್ಣು ಎಂತ ಬಜ್ಜು ರಾಂಬುಟನ್ ರಂಬುಟನ್ ಇದು ನಮ್ಮ ಫೇವರೆಟ್ ಹಣ್ಣು ಖುಷಿ ಆಗ್ತದ ನಕ್ಕಮ್ಮ ಎಷ್ಟು ಕೇಕ್ ತಂದ್ರು ಒಬ್ಬರು ತಿನ್ನೋದು. ಕೈ ಕಟ್ ಕೈ ಕಟ್ ಕೈ ಕಟ್ ಕೈ ಕಟ್ Co-driver seat belt. ಕುಕು ಕೈ ಕಟ್ ಕೈ ಕಟ್ ಕೈ ಕಟ್ ಕೈ ಕಟ್ ಬಾಯ್ ಮುಚ್ ಬಾಯ್ ಮುಚ್ ನಾನು ಕುಕು ಮಗಳು ಕೈ ಕಟ್ಟು ಅಂದ್ರೆ ನಂದು ಸಹ ಕೈ ಕಟ್ಲಿಕ್ಕೆ ಹೇಳ್ತಿದ್ದಾಳೆ ನಾನು ಡ್ರೈವ್ ಮಾಡುದಲ್ಲ ಕೈ ಕಟ್ ಬಾಯ್ ಮುಚ್ ಕುಕು ಅದ್ರಲ್ಲಿ ಎಂತ ಉಂಟು ನಗರ್ಲಿಕ್ಕೆ ಆನೆ ಮನೆಯಾಗಲಿಕ್ಕೆ ಅವಳನ್ನೆಲ್ಲ ಕಲಿತು ಇವಳನ್ನ ನಿಲ್ಲಿಸ್ತಿದ್ದಾಳೆ. ಇಲ್ಲಿ ಬಾ ಅಂತೀವಿ. ಏಯ್ ಅಲ್ಲಿ ನಿಲ್ಬಾರ್ದು ಹೇಳುದು ಕೇಳ್ತಾಳೆ. ಓ ಸೇಲೆ ಓ ಮುತ್ತು ಮಾಡಿ ಏಯ್ ಆಗಿಂದ Co-driver seat belt. Fasten co-driver seat belt. ಓಲ್ ಮಾರೈತಿ ಉಂಟುದು ಎಂತ ಖುಷಿಯ ಇವಳಿಗೆ. ಈಗ ಹೋಗುದು ನಾವು. ನೀನ್ ಕುತ್ಕೊಳ್ತೀಯ ಅಕ್ಕನೊಟ್ಟಿಗೆ? ನಾನು ಹೋಗಿ ಬರ್ತೇನೆ. ನಾವು ಐಸ್ ಕ್ರೀಮ್ ತಿಂದಿದ್ವಿ, ನಾನು ಪ್ರಸಿದ್ಧಿ ಅಕ್ಕರು. ನಿನ್ಗೊಂದು ಐಸ್ ಕ್ರೀಮ್ ತಂದಿಟ್ಟಿದ್ದೆ. ಐಸ್ ಕ್ರೀಮ್ ಮುಗಿತಾ ಬರುವಾಗ ಕಿಶೋರ್ ಎಂಟ್ರಿ ಕೊಟ್ರು. ನನಗೆಲ್ಲ ಐಸ್ ಕ್ರೀಮ್ ಅಂತ ಹೇಳಿದ್ರು. ಇಲ್ಲ ತಾಕಾಲಿ ಅಂತ ಹೇಳಿದೆ. ಫ್ರಿಜ್ಜಿಗೆ ಹಾಕಿ ನಿಮ್ಗೆ ಕಿತ್ತ ಐಸ್ ಕ್ರೀಮ್ ಅಂತ ತಿಂದ್ರು. ಅವನಿಗೆ ಬೇಡ ಅವನಿಲ್ಲ ಬಲಿ ಬರ್ತಿದ್ದಾನೆ. ಅವನಿಗೆ ಬೇಡ. ಅವನ ಹತ್ರ ಕೊಟ್ಟು ಕಳಿಸಿದ್ದೆ ಸುಮ್ಮನೆ. ಅವನ ಹತ್ರ ಬೈಕ್ ಕೊಟ್ಟು ಮನೆಯಲ್ಲಿ ಇಟ್ಟು ಬಾ ಅಂತ ಹೇಳಿದ್ದೆ. ಐಸ್ ಕ್ರೀಮ್ ತಿಂದ ಮತ್ತೆ ಪ್ರಸಿದ್ಧಿ ಆದ್ರೂ ಅರ್ಧ ಇಡುವಾಳ ಅಂತ ಅನ್ಕೊಂಡೆ. ಇವತ್ತು ನೋಡಿ ಫುಲ್ ಐಸ್ ಕ್ರೀಮ್ ತಿಂದಿದ್ದಾಳೆ ಪ್ರಸಿದ್ಧಿ. ಅಡೇ ಜಗಜಿಕ ಬಿಟ್ಟು ನೋಡಿದ್ರೆ ಗೋವಾಕ್ಕೆ ಹೋದದ್ದು. ಗೋವಾಕ್ಕೆ ಹೋಗಿ ಮಾಡಿದಲ್ಲ ಬಸ್ಸಲ್ಲಿ ಈಗ ಮತ್ತೆ ಡ್ಯಾನ್ಸ್ ಆಡ್ಬೇಕು ನಿಂತಕ್ಕೆ ತಿರುಪತಿಗೆ ಹೋಗಿ ಅಲ್ಲ ಇದು ಶಾಪಿಂಗ್ ಮಾಡಿ ತಿರುಪತಿಗೆ ಹೊರಟದ. ಯಾರನ್ನು ನಾವು ಇಬ್ರು ಮತ್ತೆ ಮಂಗಳೂರು ಆಫೀಸಿಂದ ಇದ್ದಾರೆ. ಅಲ್ಲೊಂದು 10-15 ಜನ ಇದ್ದಾರೆ. ಒಟ್ಟಿಗೆ ಒಂದು 22. ಶಾಪಿಂಗ್ ಪಾರ್ಟ್ನರ್ ಅವ್ರ ಮ್ಯಾನೇಜರ್. ಜಗಜಿಕನವರು ತಿರುಪತಿಗೆ ಹೋಗ್ತಿದ್ದಾರೆ. ಹಾಗಾಗಿ ಕೊಡಜಕ್ಕೆ ಅವ್ರನ್ನ ಡ್ರಾಪ್ ಮಾಡ್ತಾ ಇದ್ದೀನಿ. ಜಗಜಿಕ ಮತ್ತು ಜಗಜಿಕನ ಫ್ರೆಂಡ್ ತಿರುಪತಿಗೆ ಹೊರಟಿದ್ದಾರೆ. ಒಳ್ಳೇದಾಗ್ಲಿ, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಗೋವಿಂದ. ಈಗ ಮನೆಗೆ ಹೋಗಿ ಅಲ್ಲಿಂದ ಪಾಪು ಮತ್ತು ಪ್ರಸಿದ್ಧಿನ ಒಡಿಯೂರಿಗೆ ಕರ್ಕೊಂಡು ಹೋಗ್ಬೇಕು. ಒಡಿಯೂರು ಅಂದರೆ ಇವಳ ತಾಯಿ ಮನೆ, ನನ್ನ ಅತ್ತೆ ಮನೆಗೆ.
ನಕ್ಷತ್ರ ಇದ್ಲಲ್ಲ ಅದಕ್ಕೆ ಪ್ರಸಿದ್ಧ ಈಗ ಹೊರಡ್ಲಿಕ್ಕೆ ಕೇಳ್ತಾ ಇಲ್ಲ. ಪಾಪ ಅಕ್ಕ ಓ ಅಕ್ಕ ಅಕ್ಕ ಓ ಮಾಡೋದು ನೋಡು. ಅಕ್ಕ ಬೇಕಾ? ಇದ್ಯಾರು ಕೊಟ್ಟದ್ದು? ಅಕ್ಕ ಕೊಟ್ಟದ್ದೀಗ? ಅಕ್ಕ ಕೊಟ್ಟದ್ದಕ್ಕ? ಅಕ್ಕ ಇದು ನೀ ಕೊಟ್ಟದ್ದಾ? ಬರ್ತೀಯಾ ಬಾರ ಓಯ್ ಬಾ ಬರ್ತೀಯಾ? ಅಕ್ಕ ಬಂದು ಅಕ್ಕ ಅಲ್ಲಿ ಅಕ್ಕ ಅಕ್ಕ ಬಂದು ನಿನ್ನ ಕಾರಲ್ಲಿ ಕೊಂಡು ಬಾ, ನಿನ್ನ ಕಾರಲ್ಲಿ ಬೇಗ ಬಾ ಆಯ್ತಾ, ನಿನ್ನ ಕಾರಲ್ಲಿ ಬಾ. ಅಕ್ಕ 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 ಟಾಟಾ. Please fasten passenger seat belt. ಅಲ್ಲಿ ನೋಡು ಅಕ್ಕ ಮಂಗ 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 ನೋಡು ಅಕ್ಕ ಮಂಗ ಮಂಗ ಮಂಗ. A few hours later. ಮಾಮಿ ಮಲಗಿದ್ದಾಳೆ. ಮಗು ಮಲಗಿದ್ದಾಳೆ, ಅತ್ತೆ ಮನೆಗೆ ಬಂದೆ. ಶೀಟ್ ಹಾಕ್ಸಿದಾರಾ? ಹೌದು. ಇವರು ಮನೆಯಲ್ಲಿ ನಾಳೆ ಪೂಜೆ ಇದೆ. ಎಂತ ಉಂಟದು? ನಮ್ಮ ಎಲ್ಲಿ ಬಂದದ್ದು? ಅಜ್ಜಿ ಮನೆಗೆ ಬಂದದ್ದು. ಎಂತ ಭಾವ ಅಂತ ಕೇಳಿಕೆ ಬರ್ತಿಲ್ಲ ಮರ, ಅವನು ದೂರ ಹೋಗ್ತಿದ್ದಾನೆ. ನಾಚಿಕೆ ಎಂತಗೆ? ನಿಂಗೆ ನಾಚಿಕೆ ಎಂತಕ? ಇಲ್ಲಿ ಬಾ. ನನ್ನ ತಮ್ಮನ ಬರ್ಡೇ ನಾನು ಅನ್ಕೊಂಡೊಂದು ಸಾರಿ ನಾನು ಹೇಳ್ತೇನೆ. ಫಸ್ಟ್ ಅಪ್ಪನ ಬರ್ಡೇ, ಫಸ್ಟ್ ಇವನ ಬರ್ಡೇ ಮತ್ತೆ ಅಪ್ಪನ ಬರ್ಡೇ. ನಾನು ಈ ಸಲ ಕನ್ಫ್ಯೂಸ್ ಮಾಡ್ಕೊಂಡೆ, ಫಸ್ಟ್ ಅಪ್ಪಂದು ಮತ್ತೆ ಇವನ ಬರ್ಡೇ. ನಾನು 12th ಅಂತ ಅವಳು ಹೇಳಿದ್ದು, ನೀನು ವಿಶ್ ಮಾಡಲಿಲ್ಲ ಅವಳಿಗೆ ಅಂತ. ನೀನು ಯಾವಾಗಲೂ ಮರೀದಿಲ್ಲ. ಯಾವಾಗಲೂ ಮರೆಯದಿಲ್ಲ, ಈ ಸಲವೇ ಮಾಡ್ತೇನೆ. ಸಾರಿ, ಇದು ಲಾಸ್ಟ್. ಇನ್ನು ನಾನು ನೆನಪಿಸಿ ವಿಶ್ ಮಾಡ್ತೇನೆ. ಅದೇನಾ ಅವಳದ್ದು ಬರ್ತ್ಡೇಗೆ ನಾನು ಮರಿತಿದ್ರೆ ಸಾಯಿಸ್ತಿದ್ಲು ನನ್ನ. ಹ್ಯಾಪಿ ಬರ್ಡೇ ಪ್ರಣೀತು. ಅದು ಎಲ್ಲಿದ್ದು ನೀನು? ನೋಡಿ ಪ್ರಸಿದ್ಧ ಹೊಸ ಡ್ರೆಸ್ಸು. ಇದನ್ನ ಪವಿತ್ರತೆಗೆ ಪ್ರಜ್ಞಾನ ಅಕ್ಕ ಹೊಲ್ಸಿದ್ ನೀವೇ ತಾನೆ? ಹೊಲ್ಸಿದ್ದಲ್ಲ, ಹೊಲ್ದದ್ದು. ಇವರು ಹೊಲ್ದದ್ದು. ಇದು ಕೂಡ ಇವರೇ ಹೊಲ್ದದ್ದು. ವಾವ್, ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ. ಸೂಪರ್ ಉಂಟು ಅತ್ತಿಗೆ. ಥ್ಯಾಂಕ್ ಯು ಸೋ ಮಚ್. ಅವಳಿಗೆ ಸಹ ಬೇರೆ ಉಂಟಾ? ಹೌದಾ? ಓಕೆ, ನಾಳೆ ಫಂಕ್ಷನಿಗೆ ಹಾಕೋತಾರಂತೆ. ಇಲ್ಲಿದೆ ಅಂದರೆ ನಾನು ಅತ್ತೆ ಮನೆಗೆ ಬಂದಿದ್ದಲ್ಲ, ಇಲ್ಲಿ ಲಾಗ್ ಏನು ಅಪ್ಲೋಡ್ ಮಾಡೋದಕ್ಕೆ ನೆಟ್ವರ್ಕೇ ಇರಲಿಲ್ಲ. ಪುಣ್ಯಕ್ಕೆ ಇವರ ಮನೆ ಹತ್ರದಲ್ಲಿ ಒಂದು ತೋಟದಲ್ಲಿ ದೂರಕ್ಕೆ ಹೋದರೆ ಇಲ್ಲೇ ಒಬ್ಬರು ಮನೆ ಇತ್ತು, ಅಲ್ಲಿ ವೈಫೈ ಇತ್ತು. ಹಾಗಾಗಿ ಲ್ಯಾಪ್ಟಾಪ್ ಇಟ್ಕೊಂಡು ಲಾಗ್ ಎಲ್ಲ ಅಪ್ಲೋಡ್ ಮಾಡಿದೆ. ಲಾಗ್ ಅಪ್ಲೋಡ್ ಆದಮೇಲೆ ಖುಷಿ ಅದು ಬೇರೆಯೇ. ಈಗ ಡೈಲಿ ಲಾಗ್ ಆಗ್ತಿರೋದ್ರಿಂದ ತುಂಬ ಖುಷಿ ಪಡ್ತಾ ಇದ್ದೀನಿ. ನಿಮ್ಮ ಜೊತೆನೂ ಇಂಟ್ರ್ಯಾಕ್ಟ್ ಮಾಡ್ಬೋದು ಕಮೆಂಟ್ ಮೂಲಕ. ಥ್ಯಾಂಕ್ ಯು ಸೋ ಮಚ್. ತುಂಬ ಮಂದಿ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಪ್ರಾರ್ಥನಾ ಅವರು ಇವತ್ತು ನಮಗೆ ವೈಫೈ ನೀಡಿ ಹೆಲ್ಪ್ ಮಾಡಿದ್ದಾರೆ. ಒಂದು ನಿನ್ನ ಮುಖಕ್ಕೆ ಲೈಟ್ ಹಾಕು. ಇವರೇ ನೋಡಿ, ಸೆಕ್ಯೂರಿಟಿ ತೋರಿಸಿ. ಸೆಕ್ಯೂರಿಟಿ ಅಲ್ಲಿ ಈಜೆ. ಹಾಂ ಜೆಡ್ ಪ್ಲಸ್ ಸೆಕ್ಯೂರಿಟಿ ಫುಲ್ಲು ಬ್ಲ್ಯಾಕ್. ಒಬ್ಬ ಮಾತ್ರ ಬ್ಲ್ಯಾಕ್ ಯೂನಿಫಾರ್ಮ್ ಹಾಕಿದ್ದಾನೆ. ಓಕೆ, ಆಮೇಲೆ ದೇವಿಕನ ಎಂಗೇಜ್ಮೆಂಟ್ ಲಾಗ್ ಯಾವಾಗ ಅಂತ ಕೇಳ್ತಾನೆ ಇದ್ದೀರಾ. ಅದು ಸೋಮವಾರ ಬೆಳಿಗ್ಗೆ 10-11 ಅಂತ ಒಂದು ಮುಹೂರ್ತ ಫಿಕ್ಸ್ ಮಾಡಿಟ್ಟಿದ್ದೀನಿ. ಇದು ಮಿಸ್ ಆಗಲ್ಲ. 10-11 ಸೋಮವಾರ ಬೆಳಿಗ್ಗೆ 10-11. ಅದಕ್ಕೋಸ್ಕರ ಎಲ್ಲ ತಯಾರಿ ಮಾಡ್ತಾಯಿದ್ದೀನಿ. ಅದೇ ಮೊನ್ನೆ ಲೈವಲ್ಲಿ ಹೇಳಿದಾಗೆ ಎಂಗೇಜ್ಮೆಂಟ್ ಲಾಗ್ ಇಡೀ ಫ್ಯಾಮಿಲಿ ನೋಡಬೇಕು ಒಂದು ಸಲ, ಆ ನಂತರ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಅದಕ್ಕೋಸ್ಕರ ಟೈಮ್ ತೊಗೋತಿದ್ದೆ. ಕಮೆಂಟಲ್ಲಿ ರಿಪ್ಲೈ ಮಾಡ್ತಿಲ್ಲ ಅಂತ ಹೇಳಿ ಸುಮಾರು ಜನ ಹೇಳ್ತಾ ಇದ್ದೀರಿ. ಎಡಿಟಿಂಗಲ್ಲಿ ತುಂಬ ಬ್ಯುಸಿಯಾಗಿದ್ದೀನಿ. ಹಾಗಾಗಿ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಸೋಮವಾರದಿಂದ
ಒಂದು ಬೆಳಿಗ್ಗೆ 10 ಗಂಟೆಗೇ ಒಂದು ಡೈಲಿ ವೀಡಿಯೋಸ್ ಬರೋ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಡೈಲಿ 10 ಗಂಟೆಗೆ ಲಾಗ್ ಹಾಕಬೇಕು ಅಂತ ನೋಡೋಣ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಇದಾಗಿತ್ತು ಇವತ್ತಿನ ಈ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈಗಲೂ ಚಪ್ಪಲಿ ಹಾಕಿಲ್ಲ ನಾನು. ಚಪ್ಪಲಿ ಹಾಕದೆ ನಡೆಯೋ ಖುಷಿ ಬೇರೆ ಯಾವುದು ಸಿಗಲ್ಲ.